ಹಾಯ್ ನಮಸ್ತೆ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಏನಪ್ಪ ವಿಷಯ ಅಂತಂದರೆ, ಕೆಲವ್ರಿಗೆ ಈ ಪಶ್ಚಿಮ ಫೇಸಿಂಗ್ ಅಂದರೆ ವೆಸ್ಟ್ ಫೇಸಿಂಗ್ ಸೈಟು ಇಷ್ಟ ಆಗ್ತಾ ಇರಲ್ಲ. ಯಾಕಂತಂದರೆ ಕರೆಕ್ಟಾಗಿ ಅವ್ರಿಗೆ ಇಷ್ಟ ಆದಂಗೆ ಕಟ್ಟೋದಕ್ಕಾಗಲ್ಲ ಬಿಲ್ಡಿಂಗ್ ಅಂತ ಹೇಳ್ಬಿಟ್ಟು. ನೋಡಿ ಸ್ನೇಹಿತರೆ, ಇದು ಪಶ್ಚಿಮ ಫೇಸಿಂಗ್ ಸೈಟು. ಪೂರ್ವ ಪಶ್ಚಿಮ ಬಂದುಬಿಟ್ಟು 45 ಅಡಿ, ಉತ್ತರ ದಕ್ಷಿಣ ಬಂದುಬಿಟ್ಟು 30 ಅಡಿ ಇದೆ. ಇದು ಪಶ್ಚಿಮ ಫೇಸಿಂಗ್ ಅಂದರೆ ವೆಸ್ಟ್ ಫೇಸಿಂಗಲ್ಲಿ ಲೋಡ್ ಬಂದಿದೆ. ಸೊ ಕ್ಲೈಂಟ್ಗೆ ಏನು ಬೇಕಿತ್ತಪ್ಪ ಅಂತಂದರೆ, ಗ್ರೌಂಡ್ ಫ್ಲೋರಲ್ಲಿ 3 ಕಾರ್ ನಿಂತ್ಕೊಳ್ಳೋ ಅಷ್ಟು ಸ್ಪೇಸ್ ಬೇಕಿತ್ತು, ಮತ್ತು ಲಿಫ್ಟ್ ಬೇಕಿತ್ತು, ಸ್ಟೇರ್ ಕೇಸ್ ಬೇಕಿತ್ತು, ಆಮೇಲೆ 1 BHK ಮನೆ ಬೇಕಿತ್ತು. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಎಂಟ್ರೆನ್ಸ್ ಡೋರ್ ಬಂದುಬಿಟ್ಟು ಅವ್ರಿಗೆ ನಾರ್ತ್ ಫೇಸಿಂಗ್ ಅಂದರೆ ನಂದಿ ಬಾಗಿಲು ಅಂತಾರಲ್ಲ, ನಾರ್ತ್ ಫೇಸಿಂಗೇ ಬೇಕಿತ್ತು. 3 ಕಾರ್ ನಿಂತ್ಕೊಳ್ಳೋಷ್ಟು ಸ್ಪೇಸ್ ಇದೆ. ಎಷ್ಟಪ್ಪ ಅಂತಂದರೆ 24x20 ಅಡಿ 10 ಇಂಚಿದೆ. ಮತ್ತು ಲಿಫ್ಟು 5x5 ಇದೆ. 4 ಅಡಿ ಸ್ಪೇಸು. ಸೆಟ್ ಬ್ಯಾಕ್ ಬಂದುಬಿಟ್ಟು ಪೂರ್ವಕ್ಕೆ 1.5 ಅಡಿ, ದಕ್ಷಿಣಕ್ಕೆ 1.5 ಅಡಿ ಬಿಟ್ಟಿದ್ದೀನಿ. ಮಾಮೂಲಿ ನಾರ್ತ್ ವೆಸ್ಟ್ ಕಾರ್ನರ್ ಅಂತಂದರೆ ವಾಯುವ್ಯ ದಿಕ್ಕಿಗೆ ಈ ಸ್ಟೇರ್ ಕೇಸ್ ಬಂದಿದೆ. ಲಿಫ್ಟೂ ಅದೇ ಪ್ಲೇಸಲ್ಲಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ. ಇದು ಗ್ರೌಂಡ್ ಫ್ಲೋರ್ ಆಯಿತು. ನೆಕ್ಸ್ಟು ಫಸ್ಟ್ ಫ್ಲೋರಲ್ಲಿ ಅವ್ರಿಗೆ ಒಂದು 1 BHKದೊಂದು ಮನೆ ಬೇಕಿತ್ತು. 1 BHKದು ಅಂದರೆ ಒಂದು ಸಿಂಗಲ್ ಬೆಡ್ರೂಮಿಂದು ಮತ್ತು ಒಂದು ಡಬಲ್ ಬೆಡ್ರೂಮಿಂದು ಬೇಕಿತ್ತು. ನೋಡಿ ಎರಡೂ ಅವ್ರಿಗೆ ಉತ್ತರ ಫೇಸಿಂಗೇ ಬೇಕಿತ್ತು. ಫ್ರಂಟಿಗೆ ನಾನು 1 BHK ಕೊಟ್ಟಿದ್ದೀನಿ ಎಂಟ್ರೆನ್ಸ್ ಡೋರು. ಇದರಲ್ಲಿ ಯಾವುದ್ರಲ್ಲೂ ಪೂಜಾ ರೂಮ್ ನಾನು ಕೊಟ್ಟಿಲ್ಲ, ಯಾಕಪ್ಪ ಅಂದರೆ ಅವರು ಮುಸ್ಲಿಮ್ಸು, ಅದರಿಂದ. ಇದು ಎಂಟ್ರೆನ್ಸ್ ಡೋರು ಮತ್ತು ಲಿವಿಂಗ್ ಹಾಲು, ಇದು ಟಾಯ್ಲೆಟ್ಟು, ನೆಕ್ಸ್ಟು ಕಿಚನ್ನು, ಬೆಡ್ರೂಮ್, ಇದೊಂದು ಮನೆ. ಮತ್ತು ಲಿಫ್ಟಿಂದ ಅಥವಾ ಸ್ಟೇರ್ ಕೇಸಿಂದ ಅವರು ಹಿಂಗೆ ಬಂದರೆ ಇನ್ನೊಂದು ಮನೆ ಇದೆ ಇಲ್ಲಿ. ಇದು ಅಷ್ಟೇ ನಾರ್ತ್ ಫೇಸಿಂಗ್ ಡೋರು, ಲಿವಿಂಗು, ಹಾಲು ಮತ್ತು ಕಿಚನ್ನು. ಆಮೇಲೆ ಇಲ್ಲೊಂದು ಬೆಡ್ರೂಮ್ ಬಂದುಬಿಟ್ಟು 8 feet 2 inches ಮತ್ತು 11 feet 6 inches ಇದೆ. ಆಮೇಲೆ ಇದು ಕಾಮನ್ ಟಾಯ್ಲೆಟು. ಇದರಲ್ಲಿ ಒಂದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಬಂದಿದೆ. ಬೆಡ್ರೂಮ್ ಬಂದುಬಿಟ್ಟು 11 ಅಡಿ 6 ಇಂಚು ಬೈ 10 ಅಡಿ ಇದೆ. ಅಟ್ಯಾಚ್ ಟಾಯ್ಲೆಟ್ ಬಂದಿದೆ ಒಂದು ಬೆಡ್ರೂಮ್ಗೆ. ಇದು ಸೇಮು ಇದೇ ಪ್ಲ್ಯಾನು ಸೆಕೆಂಡ್ ಫ್ಲೋರು ಕಂಟಿನ್ಯೂ ಆಗಿದೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರ್ ಪ್ಲ್ಯಾನ್ ಇದು. ಮತ್ತು ಕ್ಲೈಂಟ್ಗೆ 3rd ಫ್ಲೋರಲ್ಲಿ ಅವ್ರಿಗೆ ಡೂಪ್ಲೆಕ್ಸ್. ಈ ಲಿಫ್ಟು ಮತ್ತು ಸ್ಟೇರ್ ಕೇಸಿಂದ ಹತ್ಕೊಂಡು ಬರ್ತಾರೆ. ಲಿಫ್ಟಿಂದನಾದರೂ ಬರ್ಬೋದು, ಸ್ಟೇರ್ ಕೇಸಿಂದನಾದರೂ ಬರ್ಬೋದು ಅವರು. ಇದು ಎಂಟ್ರೆನ್ಸ್ ಡೋರು, ಲಿವಿಂಗು, ಕಿಚನ್ ವಿತ್ ಡೈನಿಂಗು, ಮತ್ತು ಇದು ಸ್ಟೇರ್ ಕೇಸ್ ಡೂಪ್ಲೆಕ್ಸ್ ಅಲ್ವಾ, ಅದರಿಂದ ಹಿಂಗಿಂದ ಹತ್ಕೊಂಡ್ಬಿಟ್ಟು ಹಿಂಗೆ ಬರ್ತಾರೆ ಅಪ್ ಹಿಂಗೆ. ಮತ್ತು 2 ಬೆಡ್ರೂಮ್ ಬಂದಿದೆ. 2 ಬೆಡ್ರೂಮ್ಗೆ ಅಟ್ಯಾಚ್ ಟಾಯ್ಲೆಟು. ಇದೊಂದು ಬೆಡ್ರೂಮು, ಎರಡಕ್ಕೂ ಅಟ್ಯಾಚು. ಇದು ಕಾಮನ್ ಟಾಯ್ಲೆಟು. ಇದು ಡೂಪ್ಲೆಕ್ಸು. ನೆಕ್ಸ್ಟು 4th ಫ್ಲೋರಲ್ಲಿ ಸೇಮು 2 ಬೆಡ್ರೂಮು. ಒಂದು ಬೆಡ್ರೂಮ್ಗೆ ಬಾಲ್ಕನಿ ಬಂದಿದೆ. ಇನ್ನೊಂದು ಬೆಡ್ರೂಮ್ಗೆ ಅಟ್ಯಾಚ್ ಟಾಯ್ಲೆಟ್ ಬಂದಿದೆ. 2 ಬೆಡ್ರೂಮ್ಗೂ ಅಟ್ಯಾಚ್ ಟಾಯ್ಲೆಟ್ ಬಂದಿದೆ. ಮತ್ತು ಇಲ್ಲೊಂದು ಕಾಮನ್ ಟಾಯ್ಲೆಟು, ಎಕ್ಸಿಟ್ ಡೋರು. ಇಲ್ಲಿ ಓಪನ್ ಟೆರೆಸ್, ಅವ್ರಿಗಷ್ಟೇ ಸಾಕಾಗಿತ್ತು ಅದರಿಂದ. ಇದು ವೆಸ್ಟ್ ಫೇಸಿಂಗ್ ಪ್ಲ್ಯಾನ್ ಸ್ನೇಹಿತರೆ. ಅಂದರೆ ಪಶ್ಚಿಮ ಫೇಸಿಂಗಲ್ಲಿ ನಾವು ಯಾವ ಥರ ಪ್ಲ್ಯಾನ್ ಹಾಕ್ಬೋದು, ಎಷ್ಟು ನೀಟಾಗಿ ನಾವು ಪ್ಲ್ಯಾನ್ ಫಿಕ್ಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಈ ರಿಯಲ್ ಎಸ್ಟೇಟ್ ಅವರೆಲ್ಲ ಈಸ್ಟ್ ಫೇಸಿಂಗ್ಗೆ ಒಂದು ರೇಟು, ನಾರ್ತ್ ಫೇಸಿಂಗ್ಗೆ ಒಂದು ರೇಟು, ವೆಸ್ಟ್ ಫೇಸಿಂಗ್ಗೆ ಒಂದು ರೇಟು, ಸೌತ್ ಫೇಸಿಂಗ್ಗೆ ಒಂದು ರೇಟ್ ಇಟ್ಕೊಂಡಿರ್ತಾರೆ. ಯಾವುದೇ ಫೇಸಿಂಗ್ ಆದ್ರೂ ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಸ್ಕೊಂಡ್ರೆ ಕರೆಕ್ಟಾಗಿ ನಾವು ಫಿಕ್ಸ್ ಮಾಡ್ಕೋಬೋದು ಪ್ಲ್ಯಾನ್ನ. ಓಕೆ ಸ್ನೇಹಿತರೆ, ಬಾಯ್.